Good evening, one and all. Welcome to Sankalp Learning. Today we are going to study a poem called Grandma Climbs a Tree, written by Ruskin Bond. So just go through the poem. We'll go for the poem. Just take one time. See, Grandma Climbs a Tree, written by Ruskin Bond. Say, know about the poet Ruskin Bond, born in Kausali in 1934. Ruskin Bond now lives in Missouri. He wrote his first novel, The Room on the Roof, when he was 17, has written more than 30 books for children. Grandma Climbs a Tree shows Bond's great ability to enjoy unusual events and actions. In his autobiography, Scenes from a Writer's Life, Bond talks about his Calcutta granny as a strange person who sat alone in the evenings playing patience, a card game. Just listen about Ruskin Bond. I already informed you regarding there is no highest priority for author in the examination, but it is my duty to explain about them. So now I will go through it. Ruskin Bond, born in Kausali in 1934. Bond now lives in Missouri. He wrote his first novel, The Room on the Roof, when he was 17 and has written more than 30 books for children. ರಸ್ಕಿನ್ ಬಾಂಡ್ ಅವರು 1934ರಲ್ಲಿ ಕೌಸಾಲಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. ನಾವು ಹಿ ಲಿವ್ಸ್ ಇನ್ ಮಿಸೂರಿ. ಜಸ್ಟ್ ಇವರು ಇವಾಗ ಮಿಸೂರಿಯಲ್ಲಿ ವಾಸಿಸ್ತಾ ಇದ್ದಾರೆ. He wrote his first novel, The Room on the Roof, when he was 17. ಕೇವಲ 17ನೇ ವರ್ಷ ಇದ್ದಾಗ ಇವರು ರೂಮ್ ಆನ್ ದ ರೂಫ್ ಅನ್ನುವಂತಹ ಒಂದು ಪುಸ್ತಕವನ್ನ ಬರೀತಾರೆ. He wrote more than 30 books for children. ಮಕ್ಕಳಿಗಾಗಿಯೇ ಸುಮಾರು 30ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಬರೀತಾರೆ. Grandma Climbs a Tree shows Bond's great ability to enjoy unusual events and actions. ಈ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಅನ್ನುವಂಥದ್ದನ್ನ ಅವರು ಬರೆದಿರುವಂತಹ ಒಂದು ಪದ್ಯದಲ್ಲಿ ಇಟ್ ಶೋಸ್ ದ ಬಾಂಡ್ ಅಂಡ್ ರಿಲೇಶನ್ಶಿಪ್. ತನ್ನ ಅಜ್ಜಿಯ ಜೊತೆಗೆ ತನಗೆ ಇರುವಂತಹ ರಿಲೇಶನ್ಶಿಪ್ ಅನ್ನ ಇವರು ತೋರಿಸ್ತಾ ಇದ್ದಾರೆ. ದೆನ್ ಇನ್ ಹಿಸ್ ಆಟೋಬಯೋಗ್ರಫಿ, Scenes from a Writer's Life, Bond talks about his Calcutta granny as a strange person who sat alone in the evenings playing patience, a card game. Just check one time. In his autobiography, you know the difference between biography and autobiography. Say, someone's story is called as biography, one's story is called as autobiography. ನೋಡಿ, ಬೇರೆಯವರ ಜೀವನ ಚರಿತ್ರೆಯನ್ನ ಬರೆಯೋದಕ್ಕೆ ಬಯೋಗ್ರಫಿ ಅಂತ ಕರೀತಾರೆ. ತಮ್ಮ ಜೀವನದ ಚರಿತ್ರೆಯನ್ನ ಸ್ವತಃ ತಾವೇ ಬರೆಯೋದಕ್ಕೆ ಆಟೋಬಯೋಗ್ರಫಿ ಅಂತ ಹೇಳಿ ಕರೀತಾರೆ. ಇದು ಎರಡರ ಮಧ್ಯೆ ಇರುವಂತಹ ಡಿಫರೆನ್ಸ್. ಸೊ ಜಸ್ಟ್ ಚೆಕ್ ಒನ್ ಟೈಮ್. ಬಯೋಗ್ರಫಿ ಮೀನ್ಸ್ ಸಮ್ವನ್ಸ್ ಸ್ಟೋರಿ, ಬೇರೆಯವರ ಚರಿತ್ರೆ. ಆಟೋಬಯೋಗ್ರಫಿ ಮೀನ್ಸ್ ಒನ್ಸ್ ಓನ್ ಸ್ಟೋರಿ, ತಮ್ಮ ನಿಜ ಜೀವನದ ಕಥೆಯನ್ನ ಬರೆಯೋದಕ್ಕೆ ಆಟೋಬಯೋಗ್ರಫಿ ಅಂತ ಹೇಳಿ ಕರೀತಾರೆ. ಇನ್ ಹಿಸ್ ಆಟೋಬಯೋಗ್ರಫಿ, ತನ್ನ ಸ್ವಂತ ಜೀವನ ಚರಿತ್ರೆಯಲ್ಲಿ, ಸೀನ್ಸ್ ಫ್ರಮ್ ಅ ರೈಟರ್ಸ್ ಲೈಫ್, ತನ್ನ ನಿಜ ಜೀವನದ ಕಥೆಯಲ್ಲಿ ಯಾವುದು ಅದರ ಕಥೆಯ ಯಾವ್ದ್ರಲ್ಲಿ ಇರುತ್ತೆ ಕೇಳಿದ್ರೆ ಸೀನ್ಸ್ ಫ್ರಮ್ ಅ ರೈಟರ್ಸ್ ಲೈಫ್. ಬಾಂಡ್ ಟಾಕ್ಸ್ ಅಬೌಟ್
ಬಾಂಡ್ ಅವರು ತಮ್ಮ ಕಲ್ಕತ್ತಾ ಗ್ರ್ಯಾನಿ, ಕಲ್ಕತ್ತಾದಲ್ಲಿ ಇರುವಂತಹ ತನ್ನ ಅಜ್ಜಿಯ ಬಗೆಗೆ ಇವರು ಮಾತನಾಡಿದ್ದಾರೆ. ಆಸ್ ಅ ಸ್ಟ್ರೇಂಜ್ ಪರ್ಸನ್ ಹೂ ಸ್ಯಾಟ್ ಅಲೋನ್ ಇನ್ ದ ಈವ್ನಿಂಗ್, ಒಬ್ರು ತುಂಬಾ ಅಪರಿಚಿತ ವ್ಯಕ್ತಿಯಾಗಿ ಅಥವಾ ಒಂಟಿಯಾಗಿ ಕೂತ್ಕೊಳ್ತಿದ್ರು. ಪ್ಲೇಯಿಂಗ್ ಪೇಷನ್ಸ್ ಕಾರ್ಡ್, ಯಾವ ಕಾರ್ಡ್ ಆಡ್ತಿದ್ರು? ಒಂದು ಪೇಷನ್ಸ್ ಕಾರ್ಡ್ ಅನ್ನುವಂತಹ ಒಂದು ಆಟವನ್ನ ಆಡ್ತಾ ಕೂತ್ಕೊಳ್ತಿದ್ರು. ಪೇಷನ್ಸ್ ಕಾರ್ಡ್ ಅಂದ್ರೆ ತುಂಬಾ ಅರ್ಥ ಏನ್ ಕೇಳಿದ್ರೆ ಇಸ್ಪೀಟಿನ ಎಲೆಗಳು ಅಂತ ಅರ್ಥ, ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ನೌ ವಿ ವಿಲ್ ಗೋ ಫಾರ್ ದ poem. Just Kundan, you all know that one about grandma, right? No, ನಿಮ್ಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಇದೆ ಅಲ್ವಾ? ನೀವು ನಿಮ್ಮ ಮನೆಯಲ್ಲಿ ಸಹಿತ ಅಜ್ಜಿ ಅಂದ್ರೆ ಇರ್ತಾರಲ್ವಾ? ಈ ಅಜ್ಜಿಯಂದಿರು ಎಷ್ಟು ಅದ್ಭುತ ಅಂತ ಕೇಳಿದ್ರೆ, ದೇ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ದ ಫ್ಯೂಚರ್ ಲೈಫ್. ನಮ್ಮ ಮುಂದಿನ ಜೀವನಕ್ಕೆ ಇವರು ಅತ್ಯುತ್ತಮವಾದಂತಹ ಹಾದಿಯನ್ನ ಹಾಕೊಳ್ತಾರೆ. ನಾನು ನಿಮ್ಗೆ ಒಂದೆರಡು ಅಜ್ಜಿಯ ಕಥೆಗಳನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒನ್ಸ್ there was a old woman. ಒಂದ್ ದಿವಸ ಒಬ್ಳು ಓಲ್ಡ್ ವುಮನ್ ನಿಂತ್ಕೊಂಡಿರ್ತಾಳೆ. ನೀವೆಲ್ಲರೂ ಕೇಳಿರ್ತೀರ, ಅಲೆಕ್ಸಾಂಡರ್ ದಿ ಗ್ರೇಟ್ ಅನ್ನುವಂತಹ ರಾಜನ ಕಥೆಯನ್ನ ಕೇಳಿರ್ತೀರ. ಹಿ ವಾಂಟೆಡ್ ಟು ಕಾಂಕರ್ ಹೋಲ್ ವರ್ಲ್ಡ್, ಇಡೀ ಪ್ರಪಂಚವನ್ನ ಗೆಲ್ಲಬೇಕು ಅನ್ನುವಂತಹ ಆಸೆ ಇರುತ್ತೆ. ಸೊ ಒನ್ ಡೇ ಹಿ ಪ್ಲಾನೆಡ್ ಟು ಕಾಂಕರ್, ಒಂದ್ ದಿವಸ ಒಂದು ಪ್ರದೇಶವನ್ನ ಕಾಂಕರ್ ಮಾಡಬೇಕು, ಅದನ್ನ ಎಕ್ಸ್ಪೆಡಿಷನ್, ಮಹತ್ವಾಕಾಂಕ್ಷೆಯಿಂದ ಆ ಪ್ರದೇಶವನ್ನ ಗೆಲ್ಲಬೇಕು ಅನ್ನುವಂತಹ ಯೋಜನೆಯನ್ನ ಇಟ್ಕೊಂಡು ಹೊರಡ್ತಾನೆ. While he was going on the way, he saw an old woman. ಅವನು ಯಾವಾಗ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಓಲ್ಡ್ ವುಮನ್ ಅನ್ನ ನೋಡ್ತಾರೆ. He asked to that woman, could you please tell me the way for Alps? ಈ ಆಲ್ಪ್ಸ್ ಪರ್ವತಕ್ಕೆ ಹೋಗುವಂತಹ ದಾರಿಯನ್ನ ನನಗೆ ತಿಳಿಸ್ತೀಯಾ? ಓ ಗಾಡ್, ಯು ಆರ್ ಗೋಯಿಂಗ್ ಟು ಆಲ್ಪ್ಸ್? ನೀನು ಆಲ್ಪ್ಸ್ಗೆ ಹೋಗ್ತಾ ಇದೆಯಾ? ಎಸ್, ಆಫ್ ಕೋರ್ಸ್. ಯು ನೋ, ಅಪ್ ಟು ದೀಸ್ ಡೇಸ್ ನೋಬಡಿ ಹ್ಯಾಸ್ ರಿಟರ್ನ್ಡ್ ಫ್ರಮ್ ಆಲ್ಪ್ಸ್. ಇದುವರೆಗೂ ಆಲ್ಪ್ಸ್ ಪರ್ವತಕ್ಕೆ ಹೋದವರು ಯಾರು ವಾಪಸ್ ಬಂದೇ ಇಲ್ಲ. ವೈ ವುಡ್ ಯು ಲೈಕ್ ಟು ಗೋ ಫಾರ್ ಇಟ್? ನೀನ್ ಯಾಕೆ ಅದಕ್ಕೆ ಹೋಗ್ತಾ ಇದೆಯಾ? It was so difficult to hear this word, especially for Alexander the Great. Alexander the Great ಗೆ ಇದನ್ನ ಕೇಳಲಿಕ್ಕೆ ತುಂಬಾ ಬೇಸರ ಆಯ್ತು. So could you please tell me? Yes, this is the way. All the best. ಇದೇ ದಾರಿ, ಅದಕ್ಕೆ ಹೋಗ್ಲಿಕ್ಕೆ ನಿನಗೆ ಒಳ್ಳೇದಾಗ್ಲಿ. So while the soldiers heard this one, they suggested, sir, we will not come with you. We have a family. That's why we would like to go for return. ನಾವು ವಾಪಸ್ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ, ಯಾಕಂದ್ರೆ ನಮ್ಗೆ ಫ್ಯಾಮಿಲಿ, ಕುಟುಂಬ ಎಲ್ಲ ಇದೆ. ನಾವು ನಿನ್ ಜೊತೆಗೆ ಬರ್ಲಿಕ್ಕೆ ಇಷ್ಟ ಇಲ್ಲ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಆ ಆಲ್ಪ್ಸ್ ಪರ್ವತ ಹೇಗಿದೆ ಅಂತ ನೋಡ್ಕೊಂಡು ಬಂದ್ಬೇಡ ಸಾಕು, ಮತ್ತೆ ನಾವು ಅಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಎಸ್, ಸಮ್ ಸೋಲ್ಜರ್ಸ್ ಸೆಡ್ ಎಸ್, ಓಕೆ ಡನ್, ಆಯ್ತು, ಹಾಗೆ ಮಾಡೋಣ. ಸರಿ, ಹಾಗೆ ಇವರು ಹೊರಡ್ತಾರೆ. ಹೊರಟ ತಕ್ಷಣ ಮುಂದೆ ಮುಂದೆ ಸಾಕ್ತಾ ಸಾಕ್ತಾ ನಿಧಾನಕ್ಕೆ ಚಳಿ ಸ್ಟಾರ್ಟ್ ಆಗುತ್ತೆ. ಚಳಿ ಸ್ಟಾರ್ಟ್ ಆಗ್ತಾ ತುಂಬಾ ದೂರ ಕ್ರಮಿಸ್ತಾರೆ. ತುಂಬಾ ದೂರ ಕ್ರಮಿಸಿದ ನಂತರ ಕೇಳ್ತಾರೆ ಸೈನಿಕರು, ವೇರ್ ಈಸ್ ದ ಆಲ್ಪ್ಸ್? ಈ ಆಲ್ಪ್ಸ್ ಪರ್ವತ ಎಲ್ಲಿದೆ? ಯು ನೋ, ವಿ ಆಲ್ರೆಡಿ ಕ್ರಾಸ್ ಇಟ್. ನಿಮ್ಗೆ ಗೊತ್ತಿದ್ಯಾ, ನಾವ್ ಇವಾಗಲೇ ಆ ಆಲ್ಪ್ಸ್ ಪರ್ವತವನ್ನ ಕ್ರಾಸ್ ಮಾಡಿ ಆಗ್ಬಿಟ್ಟಿದೆ. ನಾವು ವಿ ಆರ್ ಗೋಯಿಂಗ್ ಟು ಕಾಂಕರ್. ನಾವು ಇವಾಗ ಆ ಪ್ರದೇಶವನ್ನು ಗೆಲ್ಲಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ just check one time what the courage has given by the old woman. While Alexander returned from the place, he gave a gold chain for the old woman because for the inspiration. ಅವಳು ಕೊಟ್ಟಂತಹ ಇನ್ಸ್ಪಿರೇಷನ್ ಇಂದ ಏನಾಯ್ತು ಕೇಳಿದ್ರೆ, ಈ ಅಲೆಕ್ಸಾಂಡರ್ಗೆ ನನ್ನ ಹತ್ರ ಆಗದೆ ಇರುವಂತ ಯಾವ ಕೆಲಸ ಇದೆ
ಅನ್ನುವಂತಹ ಯೋಜನೆ ಬಂದಿದ್ದಕ್ಕಾಗಿ ಅವನು ತನ್ನಲ್ಲಿ ಇರುವಂತಹ ಒಂದು ಚಿನ್ನದ ಹಾರವನ್ನು ಕೊಟ್ಟು ಮುಂದೋಗ್ಬಿಡ್ತಾನೆ. ಸಿ ಜಸ್ಟ್ ಚೆಕ್ ಒನ್ ಟೈಮ್. Then we will go for another one story. Once Chanakya and Chandragupta Maurya is on the way. ಚಾಣಕ್ಯ ಮತ್ತೆ ಚಂದ್ರಗುಪ್ತ ಮೌರ್ಯ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ದೇ ಆರ್ ಹಂಗ್ರಿ ಲಾಟ್, ಸಫರ್ಡ್ ಫ್ರಮ್ ಸ್ಟಾರ್ವೇಷನ್, ತುಂಬಾ ಹಸಿವಾಗ್ಬಿಡುತ್ತೆ. ಸೊ ಎಂಟರ್ಡ್ ಟು an old woman's house. ಒಂದು ತುಂಬಾ ವಯಸ್ಸಾದಂತಹ ಅಜ್ಜಿಯ ಮನೆಗೆ ಹೋಗ್ತಾರೆ. They said, my dear woman, we are suffering from starvation. Could you please give some? ನಮ್ಗೆ ತುಂಬಾ ಹಸಿವಾಗಿದೆ, ನಮ್ಗೆ ಇನ್ನೇನಾದ್ರೂ ಕೊಡಬಹುದಾ? Yes, the old woman said, sit down, I will give roti for you. ನಾನು ನಿಮ್ಗೆ ರೊಟ್ಟಿಗಳನ್ನ ಕೊಡ್ತೀನಿ, ಕೂತ್ಕೊಳ್ಳಿ. So while Chandragupta Maurya started to eat roti, Chandragupta Maurya ರೊಟ್ಟಿಯನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. In that time the old woman said, don't eat from the middle. ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನೆ ಕೇಳಿದ್ರೆ ಮಧ್ಯದಿಂದ ರೊಟ್ಟಿಯನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. In that time she said, don't eat the roti from the middle, you just start from side. ನೀನ್ ಯಾವಾಗ್ಲೂ ಏನ್ ಮಾಡ್ಬೇಕು, ತುದಿಯಿಂದ ಸ್ಟಾರ್ಟ್ ಮಾಡಬೇಕು. ಮಧ್ಯದಲ್ಲಿ ತುಂಬಾ ಬಿಸಿ ಇರುತ್ತೆ, ತಿನ್ಲಿಕ್ಕೆ ಸಾಧ್ಯ ಇಲ್ಲ. ತುದಿ ಏನಾಗಿರುತ್ತೆ, ತುಂಬಾ ತಣ್ಣಗಿರುತ್ತೆ, ಹಾಗಾಗಿ ನೀವು ಆರಾಮಾಗಿ ತಿನ್ಬಹುದು ಅನ್ನುವಂತಹ ಯೋಚನೆಯನ್ನ ದಟ್ ಓಲ್ಡ್ ವುಮನ್ ಸೆಟ್, ಓಲ್ಡ್ ವುಮನ್ ಹೇಳ್ತಾರೆ. ಆವಾಗ ಚಂದ್ರಗುಪ್ತ ಮೌರ್ಯನಿಗೆ ಜ್ಞಾನೋದಯ ಆಗುತ್ತೆ. ಒಂದು ರಾಜ್ಯವನ್ನ ಗೆಲ್ಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ರಾಜನ ಹತ್ರ ಹೋಗಿ ಹೊಡಿಲಿಕ್ಕೆ ಆಗೋದಿಲ್ಲ. ಫಸ್ಟ್ ವಿ ನೀಡ್ ಟು defeat the kings who were adorned by the main king. ನಾವು ಮೊದಲು ಏನ್ ಮಾಡ್ಬೇಕು, ಸಾಮಂತ ರಾಜರುಗಳನ್ನ ಸೋಲ್ಸ್ಕೋಬೇಕು. ನಿಧಾನಕ್ಕೆ ಒಬ್ಬೊಬ್ಬರನ್ನಾಗೆ ಸೋಲ್ಸಿ ಅವರ ಸೈನ್ಯವನ್ನೆಲ್ಲ ತಗೊಂಡು ದೊಡ್ಡ ರಾಜನ ಹತ್ರ ನಾವು ಯುದ್ಧವನ್ನ ಮಾಡಬೇಕು. ಸೊ ದಿಸ್ ಇಸ್ ದ ವೇ ಟು ಕಾಂಕರ್ ಅ ಕಿಂಗ್ಡಮ್. ಇದೊಂದು ದಾರಿ, ಒಂದು ದೊಡ್ಡ ರಾಜ್ಯವನ್ನ ಸೋಲಿಸ್ಲಿಕ್ಕೆ. ಸೊ ದೀಸ್ ಆರ್ ಆಲ್ ದ ಸ್ಟೋರೀಸ್ ವಿ ಹರ್ಡ್ ಇನ್ ಅವರ್ ಲೈಫ್ ದಟ್ ಆರ್ ಆಲ್ ಬಿಲಾಂಗ್ ಟು ಗ್ರ್ಯಾಂಡ್ ಮದರ್ಸ್. ಒಬ್ಬರು ಅಜ್ಜಿಯ ಕತೆ ಆಗಿರುತ್ತೆ. ನಿಮಗೂ ಸಹಿತ ನಿಮ್ಮ ಅಜ್ಜಿ ಅಥವಾ ಅಜ್ಜಂದರು ತುಂಬಾ ಕಥೆಗಳನ್ನ ಹೇಳಿರ್ತಾರೆ. ರಾಮಾಯಣ, ಮಹಾಭಾರತ ಅಥವಾ ಭಗವದ್ಗೀತೆಯಲ್ಲಿ ಬರುವಂತಹ ಕಥೆಗಳು ಅಥವಾ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಕೃತಿಗಳಲ್ಲಿ ಬರುವಂತಹ ಕಥೆಗಳನ್ನ ನಿಮ್ಮ ಅಜ್ಜಿಯಂದಿರು ಹೇಳಿರ್ತಿರ್ತಾರೆ ಅಲ್ವಾ. ಇಟ್ ಇಸ್ ಟೂ ಡಿಫಿಕಲ್ಟ್ ಟು ರೀಡ್ the Ramayana and the Mahabharata and the Bhagavad Gita in an early age, but it is very easy to hear the stories from the old women, especially grandmothers. ನಾವು ನಮ್ಗೆ ರಾಮಾಯಣ ಮತ್ತೆ ಮಹಾಭಾರತ ನಾವು ಓದಿ ಕಲ್ತ್ಕೊಂಡಿಲ್ಲ. ಕೆಲವೊಂದಿಷ್ಟು ಕಥೆಗಳನ್ನ ನಾವು ಬೇರೆ ಬೇರೆಯವರಿಂದ ಕೇಳಿ ಕಲ್ತ್ಕೊಂಡಿರ್ತೀವಿ, ಎಸ್ಪೆಷಲಿ ಫ್ರಮ್ ದ ಗ್ರ್ಯಾಂಡ್ ಫಾದರ್ ಅಂಡ್ ಗ್ರ್ಯಾಂಡ್ ಮದರ್ಸ್. ಮುಖ್ಯವಾಗಿ ನಾವು ಗ್ರ್ಯಾಂಡ್ ಫಾದರ್ ಮತ್ತೆ ಗ್ರ್ಯಾಂಡ್ ಮದರ್ ಇವರಿಂದ ಕಥೆಗಳನ್ನ ಕೇಳಿ ತಿಳ್ಕೊಂಡಿರ್ತೀವಿ. ರೈಟ್ ನೌ, so okay, now we will go for the poem. Just check one time. Grandma climbs a tree. Just listen, rhyming words: gift, lift, shift, told, old, bold, agree, tree, free, all fall tall, right tonight bright. These are all comes under the rhyming words which are in the poem. So we will go for the poem. Just check one time. Grandma climbs a tree. ನೋಡಿ ಇಲ್ಲಿ ನೀವು ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ. Read the poem. Just check one time. My grandmother was a genius. You would like to know why? Because she could climb trees, spreading over high. She would be up their branches in a trice and mind
you when last she climbed a tree, she was 62. Ever since childhood, she would had this gift for being happier in a tree than in a lift. Just check one time. ಇಲ್ಲಿ ಅವರ ಗ್ರ್ಯಾಂಡ್ ಮಾ ಅಂದ್ರೆ ತಮ್ಮ ಅಜ್ಜಿಯ ಕಥೆಯನ್ನ ಹೇಳ್ತಾ ಇದ್ದಾರೆ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. He is saying that one, my grandmother is a genius. You would like to know why? He is asking why you know that one? Because she could climb trees. You know, his grandmother is a genius. What is the reason? Because she could climb trees. Spreading or high, she would be up there, branches in a trees. What he is saying that one? Spreading or high. It may be spread or it is a tall tree. She would be up there, branches in a trees. Trees means very quickly. And mind you, when last she climbed a tree, she was 62. Do you know when she climbed in the last time? When she was 62 years old. Ever since childhood, she would had this gift. You know, this is a gift for my grandmother for being happier in a tree than in a lift. You know, she is very happy while she was on the tree than in a lift. Understand now? See, here he is saying about his grandma. His grandmother is a genius. ತನ್ನ ಅಜ್ಜಿ ಒಬ್ಬ ಪ್ರತಿಭಾನ್ವಿತಳು. ಏಕೆ ಅಂತ ತಿಳ್ಕೊಳ್ತೀರಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್. ಯಾಕಂದ್ರೆ ಅವಳು ಮರವನ್ನ ಹತ್ತಬಲ್ಲಳು. ಸ್ಪ್ರೆಡಿಂಗ್ ಆರ್ ಹೈ, ತುಂಬಾ ಹರಡ್ಕೊಂಡಿರುವಂತದ್ದು, ಅಗಲವಾಗಿ ಬೆಳ್ಕೊಂಡಿರುವಂತಹ ಮರ ಆದ್ರೂ ಸರಿ, ಆರ್ ಹೈ, ತುಂಬಾ ಎತ್ತರವಾಗಿ ಇರುವಂತಹ ಮರಗಳು ಆದ್ರೂ ಸರಿ, ಶಿ ಕ್ಯಾನ್ ಕ್ಲೈಂಬ್, ಅವಳು ಅದನ್ನ ಹತ್ತಾಳೆ. ಶಿ ವುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್. ಮತ್ತೆ ನಿಮ್ಗೆ ಗೊತ್ತಿದ್ಯಾ, ತುಂಬಾ ಫಾಸ್ಟ್ ಆಗಿ ಹತ್ತುತ್ತಾಳೆ. ಎಷ್ಟು ಫಾಸ್ಟ್ ಆಗಿ ಹತ್ತುತ್ತಾಳೆ ಅಂದ್ರೆ ವೆರಿ ಕ್ವಿಕ್. ನೀವು ನೋಡ್ತಿದ್ದಾಗೆ ಅವಳು ಮರವನ್ನ ಹತ್ತು ಬಿಡ್ತಾಳೆ. ಅದು ಆ ಮರ ಸ್ಪ್ರೆಡ್, ಅಗಲವಾಗಿ ಹರಡ್ಕೊಂಡಿದ್ರು ಸರಿ ಅಥವಾ ಎತ್ತರವಾಗಿ ಬೆಳ್ಕೊಂಡಿದ್ರು ಸರಿ, ಶಿ ವಿಲ್ ಕ್ಲೈಂಬ್ ಇನ್ ಅ ಕ್ವಿಕ್ ಮ್ಯಾನರ್. ತುಂಬಾ ಫಾಸ್ಟ್ ಆಗಿ ಹತ್ತುವಂತಹ ಕಲೆ ಯಾರಲ್ಲಿದೆ? ಇನ್ ಮೈ ಗ್ರ್ಯಾಂಡ್ ಮಾ. ಅದನ್ನ ಫಾಸ್ಟ್ ಆಗಿ ಹತ್ಬಿಡ್ತಾಳೆ. ಕೇವಲ ಒಂದು ನಿಮಿಷದಲ್ಲಿ ಅವಳು ಅವುಗಳ ಕೊಂಬೆಯನ್ನ ಏರ್ತಾಳೆ. ದೆನ್ ಯು ನೀಡ್ ಟು ನೋ. ಮತ್ತೆ ನಿಮ್ಗೆ ನೀವು ತಿಳ್ಕೊಳ್ಳುವಂತ ವಿಚಾರ ಏನ್ ಕೇಳಿದ್ರೆ, ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಎ ಟ್ರೀ ಶಿ ವಾಸ್ 62. ಮತ್ತೆ ನಿಮ್ಗೆ ಗೊತ್ತಿದ್ಯಾ ಅವಳು ಯಾವಾಗ ಕೊನೆಯದಾಗಿ ಮರ ಹತ್ತಿದ್ ಯಾವಾಗ ಅಂತ? ವೆನ್ ಶಿ ವಾಸ್ 62. 62ನೇ ವಯಸ್ಸಲ್ಲೂ ಸಹಿತ ಅವಳು ಏನ್ ಮಾಡಿದಾಳೆ? ಮರವನ್ನ ಹತ್ತಿದಾಳೆ. ಸಿ, it is too difficult right now at the age of 62 climbing a tree. ಮರವನ್ನು ಹತ್ತೋದು 62ನೇ ವಯಸ್ಸಿನಲ್ಲಿ ಸಾಧ್ಯ ಇದೆಯಾ? It is too difficult, ತುಂಬಾ ಕಷ್ಟ. But my grandmother is a genius. ನನ್ನ ಅಜ್ಜಿ, ಇದಕ್ಕಾಗಿ ನಾನು ಅವಳನ್ನ ಏನ್ ಮಾಡ್ತೀನಿ? ಜೀನಿಯಸ್ ಅಂತ ಕರೀತೀನಿ. ಯಾಕೆ? ಬಿಕಾಸ್ ಶಿ ಕ್ಯಾನ್ ಕ್ಲೈಂಬ್ ಟ್ರೀಸ್. ಅವಳು ಮರವನ್ನ ಹತ್ತುವಂತ ಶಕ್ತಿ ಅವಳಲ್ಲಿ ಇದೆ. ಅಂಡರ್ಸ್ಟ್ಯಾಂಡ್ ನೌ ವಾಟ್ ಇಸ್ ದ ರೀಸನ್? ಬಿಕಾಸ್ ಶಿ ಕ್ಯಾನ್ ಕ್ಲೈಂಬ್ ಟ್ರೀ at the age of 62. 62 ವರ್ಷಗಳು ಆದ್ರೂ ಸಹಿತ ಅವಳು ಮರವನ್ನ ಹತ್ತುತ್ತಾಳೆ. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್. ಹಾಗೆ ನಿಮ್ಗೆ ಗೊತ್ತಿದ್ಯಾ, ಬಾಲ್ಯದಿಂದಲೂ ಈ ಈ ವ್ಯವಸ್ಥೆ ಅಥವಾ ಈ ಮರವನ್ನ ಹತ್ತುವಂತದ್ದನ್ನ ಅವಳು ಉಡುಗೊರೆಯಾಗಿ ಪಡ್ಕೊಂಡಿದ್ದಾಳೆ.
ಎಲ್ಲರಿಗೂ ಬರುವಂತದ್ದಲ್ಲ ಅದು. ಇಟ್ ಇಸ್ ಟೂ ಡಿಫಿಕಲ್ಟ್. ಯಾರು ಸಹಿತ ಹತ್ತುವಂತದ್ದಲ್ಲ. ಆದ್ರೂ ಸಹಿತ ಬಾಲ್ಯದಿಂದಲೂ ಸಹಿತ ತನ್ನ ಅಜ್ಜಿ ಯಾವ್ದನ್ನ ಕರಗತ ಮಾಡ್ಕೊಂಡಿದ್ದಾಳೆ? ಕ್ಲೈಂಬಿಂಗ್ ಆಫ್ ಟ್ರೀ, ಮರವನ್ನ ಹತ್ತೋದನ್ನ ಅವಳು ಕರಗತ ಮಾಡ್ಕೊಂಡಿದ್ದಾಳೆ. ಅಷ್ಟು ನಿಪುಣಲಾಗಿದ್ದಾಳೆ ಯಾವ್ದ್ರಲ್ಲಿ? ಕ್ಲೈಂಬಿಂಗ್ ಆಫ್ ಟ್ರೀ. ಸೊ ಇಟ್ ಇಸ್ ಅ ಗಿಫ್ಟ್. ಇದೊಂದು ಉಡುಗೊರೆ ಇದ್ದ ಹಾಗೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ನಿಮ್ಗೆ ಗೊತ್ತಿದೆಯಾ? ನನ್ನ ಅಜ್ಜಿ ಹ್ಯಾಪಿಯರ್, ತುಂಬಾ ಸಂತೋಷವಾಗಿರ್ತಾಳೆ. ಯಾವ್ದ್ರಲ್ಲಿ? ಕ್ಲೈಂಬಿಂಗ್ ಆಫ್ ಟ್ರೀ, ಮರವನ್ನು ಹತ್ತೋದ್ರಲ್ಲಿ ತುಂಬಾ ಸಂತೋಷವಾಗಿರ್ತಾಳೆ. ಹಾಗೆ ಮರದ ಮೇಲೆ ಕೂತ್ಕೊಳ್ಳೋದ್ರಲ್ಲಿ ತುಂಬಾ ಸಂತೋಷವಾಗಿರ್ತಾಳೆ. ದ್ಯಾನ್ ಇನ್ ಅ ಲಿಫ್ಟ್ ಅಂದ್ರೆ ಬೇರೆ ಬೇರೆ ಮನೆಯಲ್ಲಿ ಇರೋದಕ್ಕಿಂತ ಅಥವಾ ಲಿಫ್ಟ್ ಒಳಗಡೆ ಇರೋದಕ್ಕಿಂತ ಅವಳಿಗೆ ತುಂಬಾ ಆಸೆ ಎಲ್ಲಿರೋದು? ಮರಗಳನ್ನ ಹತ್ತೋದ್ರಲ್ಲಿ, ಹಾಗೆ ಮರದ ಮೇಲೆ ಇರೋದು ಅಂದ್ರೆ ತುಂಬಾ ಆಸೆಯಾಗಿದೆ. ನೋಡಿ, ಈ ಪೋಯಮ್ ಯಾಕಾಗಿ ಬರೆದಿರ ಅಂದ್ರೆ, ಮೋಸ್ಟ್ ಆಫ್ ದ ಪೋಮ್ಸ್ ಆಫ್ ರಸ್ಕಿನ್ ಬಾಂಡ್ ಈಸ್ ರಿಲೇಟೆಡ್ ಟು ನೇಚರ್. ರಸ್ಕಿನ್ ಬಾಂಡ್ ಬರೆದಿರುವಂತಹ ಹಲವಾರು ಪೋಯಮ್ಗಳು, ಅತ್ಯದ್ಭುತ ಪೋಯಮ್ಗಳು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ನೇಚರ್. ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಹೆರಾಲ್ಡ್ ಅವರ್ ಹಾರ್ನ್ ಬಿಲ್ ಅನ್ನುವಂತಹ ಒಂದು ಕಥೆಯನ್ನ ಬರೆದಿದ್ದಾರೆ. ನೋಡಿ, ಹೆರಾಲ್ಡ್ ಅವರ್ ಹಾರ್ನ್ ಬಿಲ್ ಅನ್ನುವಂಥದ್ದು ಒಂದು ಕತೆ. ಇದು ಯಾವ್ದ್ರದ್ದು ಕೇಳಿದ್ರೆ ಹಾರ್ನ್ ಬಿಲ್. ಈ ಹಾರ್ನ್ ಬಿಲ್ ಏನ್ ಮಾಡುತ್ತೆ ಕೇಳಿದ್ರೆ, ಒಂದು ದಿವಸ ನಮ್ಮ ಪೋಯೆಟ್ ನ ಮನೆಯ ಒಳಗಡೆ ಬಂದ್ಬಿಡುತ್ತೆ. ಅನ್ಫಾರ್ಚುನೇಟ್ಲಿ ಗೊತ್ತಿಲ್ದೇನೋ ಇದೇನ್ ಮಾಡುತ್ತೆ, ನಮ್ಮ ಪೋಯೆಟ್ ನ ಮನೆಯ ಒಳಗಡೆ ಬಂದ್ಬಿಡುತ್ತೆ. ಸ್ಲೋಲಿ ಇಟ್ ಬಿಕೇಮ್ ದ ಫ್ರೆಂಡ್ ಫಾರ್ ಪೋಯೆಟ್. ನಿಧಾನಕ್ಕೆ ಇದೇನ್ ಮಾಡುತ್ತೆ, ಈ ಹಾರ್ನ್ ಬಿಲ್ ಏನ್ ಮಾಡುತ್ತೆ, ತನ್ನ ಅಲ್ಲಿ ಆ ಮನೆಯ ಯಜಮಾನನ ಜೊತೆಗೆ, ಆ ಮನೆಯ ಹುಡುಗನ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ಳುತ್ತೆ. ನಿಧಾನಕ್ಕೆ ಫ್ರೆಂಡ್ಸ್ ಆಗಿ ನಂತರ ಇಟ್ ಈಸ್ ಪ್ಲಾನ್ ಟು ರಿಸೈಡ್ ಇನ್ ದ ಸೇಮ್ ಹೋಮ್ ಅಲಾಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲಿರುವಂತಹ ಮಕ್ಕಳ ಜೊತೆಗೆ, ಅಲ್ಲಿರುವಂತಹ ದೊಡ್ಡವರ ಜೊತೆಗೆ, ಅಥವಾ ಅಲ್ಲಿರುವಂತಹ ಮನುಷ್ಯರ ಜೊತೆಗೆ ಆ ಹಾರ್ನ್ ಬಿಲ್ ಏನ್ ಮಾಡುತ್ತೆ, ತನ್ನ ವಾಸವನ್ನ ಖಚಿತಪಡಿಸ್ಕೊಳ್ಳುತ್ತೆ. So finally what happened? Slowly they became friends and they started to talk and they started to enjoying their life. ಹೀಗೆ ದಿನಪ್ರತಿ ಏನ್ ಮಾಡುತ್ತೆ ಕೇಳಿದ್ರೆ, ಅದು ತನ್ನ ಜೀವನವನ್ನ ಇವರ ಜೊತೆ ಕಳೀಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬಾ ಖುಷಿಯಿಂದ ಇರುತ್ತೆ. ಸೊ ಲಾಟ್ ಆಫ್ ಸ್ಟೋರೀಸ್ ವಿಚ್ ವಾಸ್ ರಿಟನ್ ಬೈ Ruskin Bond. Most of the stories are related to nature and human being. So here also grandma likes nature, not a concrete forest. ಮನೆಯಲ್ಲಿ ಇರೋದಕ್ಕೆ ಗ್ರ್ಯಾಂಡ್ಮಾಗೆ ಆಸೆ ಇಲ್ಲ. ಅವಳಿಗೆ ಎಲ್ಲಿ ಇರ್ಲಿಕ್ಕೆ ಆಸೆ? ಇನ್ ದ ಮಿಡಲ್ ಆಫ್ ದ ನೇಚರ್. ಅವಳಿಗೆ ನೇಚರ್ನ ಮಧ್ಯೆ ಇರ್ಲಿಕ್ಕೆ ತುಂಬಾ ಆಸೆ ಇರುತ್ತೆ. ಹಾಗಾಗಿ ಶಿ ಇಸ್ ಆಲ್ವೇಸ್ ಲೈಕ್ ಟು ರಿಸೈಡ್ ಆನ್ ದ ಟ್ರೀ. ಅಂಡರ್ಸ್ಟ್ಯಾಂಡಿಂಗ್ ನೋ? ನೋಡಿ, ಇಲ್ಲಿ ಒಂದಿಷ್ಟು ನ್ಯೂ ವರ್ಡ್ಸ್ ಇದೆ. ಜೀನಿಯಸ್ ಅಂದ್ರೆ ಇಂಟೆಲಿಜೆಂಟ್, ಬುದ್ಧಿವಂತ. ಇಲ್ಲಿ ನೋಡಿ, ಗ್ರ್ಯಾಂಡ್ ಮದರ್ ಇಸ್ ಜೀನಿಯಸ್ ಅಂತ ಕೊಟ್ಟಿದ್ದಾರೆ, ಬುದ್ಧಿವಂತ, ಪ್ರತಿಭಾನ್ವಿತಳು ಅಂತ ಆಗುತ್ತೆ. ಇನ್ ಅ ಟ್ರೈಸ್ ಅಂದ್ರೆ ವೆರಿ ಕ್ವಿಕ್ಲಿ, ತುಂಬಾ ಫಾಸ್ಟ್ ಆಗಿ ಅಂತ. ಔಟ್ಕಮ್, ವಾಟ್ ಆಕ್ಚುಲಿ ಹ್ಯಾಪನ್, ಏನ್ ಆಗ್ತಾ ಇದೆಯೋ ಅದನ್ನ ಔಟ್ಕಮ್ ಅಂತ ಕರೀತಾರೆ. ಹೋಲ್ಡ್ ಒನ್ಸ್ ಪೀಸ್, ಕೀಪ್ ಕ್ವೈಟ್ ಅಂದ್ರೆ ಮಾತನಾಡದೇ ಇರೋದು. ಅನ್ಡೌಂಟೆಡ್ ಅಂದ್ರೆ ವಿತೌಟ್ ಹೆಸಿಟೇಷನ್, ಯಾವುದೇ ರೀತಿಯಾದಂತಹ ಸಂಕೋಚ ಇಲ್ಲದೆ ಇರುವಂತ, ಇದಕ್ಕೆ ಅನ್ಡೌಂಟೆಡ್ ಅಂತ ಕರೀತಾನೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಫಸ್ಟ್ ಸ್ಟಾಂಜಾ. ಜಸ್ಟ್ ಚೆಕ್ ಒನ್ ಟೈಮ್. My grandmother was a genius. What is the reason? Because she could climb trees. What type of trees she can climb? Spreading or high. She can climb trees which are highly spreaded or high or very tall. So that type of trees she can climb. How she climb?
she would be up their branches in the trees. Trees means very fast. In a quick manner, she can climb tree. And mind you, do you know when she climbed in what age she climbed the tree? When last she climbed a tree, she was 62 years old. At the age of 62, she climbed the tree. What is the most important thing and most adorable thing for Granny? That is climbing of the tree and residing in the tree. So, what is the gift for Granny? Climbing of the tree. So, when she got this gift from her childhood days. Understand now? So, these are all the questions we can raise in the first stanza. So, just listen carefully. Here we can ask the question, why the grandmother is a genius? ಯಾಕೆ ಗ್ರ್ಯಾಂಡ್ ಮದರ್ ಅನ್ನ ಪ್ರತಿಭಾನ್ವಿತಳು ಅಥವಾ ಬುದ್ಧಿವಂತಳು ಅಂತ ಯಾಕೆ ಕರಿಬಹುದು ಕೇಳಿದ್ರೆ ಬಿಕಾಸ್ ಶಿ ಕ್ಯಾನ್ ಕ್ಲೈಂಬ್ ಟ್ರೀಸ್. At what age she climbed the tree? At the age of 62. What is the gift for grandma? The gift is nothing but the art of climbing tree is a gift for grandma, where she would like to spend much her time, not in the lift, but on the tree. Understand? These are all the questions we can raise in the first stanza. So just check on time homework. You can write. The speaker in the poem does not call his grandma childish. What else was she, according to him? Why does he consider her to be so? ಇಲ್ಲಿ ಈ ಪ್ರಶ್ನೆಯ ಅರ್ಥ ಏನ್ ಕೇಳಿದ್ರೆ, ತನ್ನ ಗ್ರ್ಯಾಂಡ್ ಮದರ್ ಅನ್ನ ಯಾಕೆ ಚೈಲ್ಡಿಶ್ ಅಂದ್ರೆ ಚಿಕ್ಕ ಮಗುವಿನ ತರ ಕರೀತಾ ಇಲ್ಲ, ಏನಂತ ಕರೀತಾನೆ? ಹರ್ ಗ್ರ್ಯಾಂಡ್ ಮದರ್ ಇಸ್ ಅ ಜೀನಿಯಸ್. ತನ್ನ ಗ್ರ್ಯಾಂಡ್ ಮದರ್ ಏನು? ಜೀನಿಯಸ್. ವೈ? Because she can climb trees, especially any kind of trees, even spreading or very high. So I hope you understood the first stanza. Then we'll go for next one. Just check one time. And though as years went by, she would be told that climbing trees should stop when one grew old, and that growing old should be gone about gracefully. She would laugh and say, well, I will grow disgracefully. I can do it better. And we had to agree, for in all the garden there wasn't a tree. So what happened? And though as years went by, she would be told that climbing trees should stop when one grew old. See, everybody is saying to grandma, my dear grandmother, slowly you are turning to old. Right now, last time you are now in 62 years. Slowly you are turning old. So what you have to do? You need to stop climbing off the tree. Understanding, no? You need to stop climbing off the tree. So, my dear grandmother, please stop climbing off the tree. But what is the reply of grandmother? And that growing old should be gone about gracefully. You know, you have a beautiful age, that is old age. You need to follow in a graceful manner, in a good manner. You have to say for all what you have to do, what not. Do and don'ts, you have to say for all. But what you are doing here right now, just take one time. And the growing old should be gone about gracefully. Everybody is saying that one, you need to follow a beautiful life. You are the oldest person in the home. Everybody should follow you.
and everybody should ask to you what we have to do. But what happened here? You only in the wrong way. So everybody is saying to grandmother, and that growing old should be gone about gracefully, my dear grandmother. But she would laugh and say, but what happened here? Grandmother is not taking it too serious. Well, I will grow disgracefully. She is saying it one, no problem. I am not worrying about my age, and I will grow disgracefully. I am not worrying about my graceful. I am not worrying about my beautiful old age. I am not worrying about the people also, what they will say about me. I will grow disgracefully. I will never think about the people, what they will say. So I can do it better. One words, practice makes man perfect. So I can do it better. No onwards. I will climb the tree in a quick manner. No onwards. And we had to agree. What we can do? We can't say anything. We are unable to say anything for grandmother. For in all the garden there wasn't a tree. So what happened? Most of the trees already cleared because of the grandmother. What is the reason? She is climbing tree day by day, and it is too difficult to see for the family members right now. What is the reason? Because she is now 62 and slowly turning to old age. That is why it is too difficult for the family members. Just check one time. And though as years went by, she would be told that climbing trees should stop when one grew old. ಎಲ್ಲರೂ ಮನೆಯಲ್ಲಿ ಇರುವಂತಹ ತುಂಬಾ ಜನ, ಹಾಗೆ ಆ ಊರಿನಲ್ಲಿ ಇರುವಂತಹ ತುಂಬಾ ಜನರು ಏನ್ ಹೇಳ್ತಾ ಇದ್ದಾರೆ, ವಯಸ್ಸಾದಂತೆ ಮರ ಹತ್ತೋದನ್ನ ನೀವು ನಿಲ್ಲಿಸಬೇಕು. ಬಿಕಾಸ್ ಯು ಆರ್ ಟರ್ನಿಂಗ್ ಟು ಓಲ್ಡ್. ನೀನ್ ನಿಧಾನಕ್ಕೆ ಏನಾಗ್ತಿದ್ಯಾ, ವಯಸ್ಸಾಗ್ತಿದೆ ಅಲ್ವಾ ನಿನಗೆ. ಹಾಗಾಗಿ ದಯಮಾಡಿ ನೀನ್ ಏನ್ ಮಾಡ್ಬೇಕು, ಯು ನೀಡ್ ಟು ಸ್ಟಾಪ್. ನೀನ್ ಅದನ್ನ ನಿಲ್ಲಿಸ್ಬೇಕು. That climbing tree should stop when one grew old, and that growing old should be gone about gracefully. ಹಾಗೆ ನಿನ್ನ ವೃದ್ಧಾಪ್ಯ ಹೇಗಿರ್ಬೇಕು ಕೇಳಿದ್ರೆ ತುಂಬಾ ಸುಂದರವಾಗಿರ್ಬೇಕು. ಎಲ್ಲರೂ ನಿನ್ನನ್ನು ಕೇಳುವ ಹಾಗೆ ಆಗಿರ್ಬೇಕು. ಎಲ್ಲರೂ ನಿನ್ನನ್ನ ಮಾತಾಡಿಸೋ ಹಾಗೆ ಆಗಿರ್ಬೇಕು. ಎಲ್ಲರೂ ನಿನ್ನನ್ನ ಅನುಸರಿಸೋ ಹಾಗೆ ಇರ್ಬೇಕು. ಇದ್ರೆ ನಮ್ಮ ಅಜ್ಜಿಯ ತರ ಇರ್ಬೇಕು ಅನ್ನೋಂಥದ್ದು ಆಗ್ಬೇಕು. ಬಟ್ ವಾಟ್ ಹ್ಯಾಪನ್ ಹಿಯರ್? ಆದ್ರೆ ಇಲ್ಲಿ ಏನಾಗ್ತಿದೆ, ಇಟ್ಸ್ ಟೂ ಡಿಫಿಕಲ್ಟ್ ಟು ಸಿ. ಆದ್ರೆ ಅಜ್ಜಿಯನ್ನ ನೋಡೋದು ತುಂಬಾ ಕಷ್ಟ ಆಗ್ತಿದೆ. ಬಿಕಾಸ್ she is climbing a tree at the age of 62. ಚಿಕ್ಕ ಮಕ್ಕಳಾಗಿದ್ರೆ ಅಥವಾ ಒಬ್ಬ ಯುವಕ ಆಗಿದ್ರೆ ನಾವು ಏನನ್ನು ಹೇಳುವಂತ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ. ಚಿಕ್ಕ ಮಕ್ಕಳಿಗಾದ್ರೂ ನಾವು ಸ್ವಲ್ಪ ಹೇಳ್ಬೋದು. ಆದ್ರೆ ಈ ಅಜ್ಜಿಗೆ ಹೇಳಲಿಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ತುಂಬಾ ಬೇಸರ ಆಗ್ತಿದೆ. And she is saying that one, and that growing old should be gone about gracefully. She would laugh and say, ಇದನ್ನ ಕೇಳಿದ್ರೆ ಅವಳು ನಗ್ತಾಳೆ. ವೆಲ್, ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಏನ್ ತೊಂದರೆ ಇಲ್ಲ, ನಾನು ಅವಮಾನಕರವಾಗಿಯೇ ಬೆಳಿತೇನೆ. ನನ್ನನ್ನ ಯಾರು ಏನ್ ಹೇಳಿದ್ರು ಸಹಿತ ನಾನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ನನಗೆ ಎಷ್ಟು ಅವಮಾನ ಆದ್ರೂ ನನಗೆ ಬೇಸರ ಇಲ್ಲ. ಬಟ್ ಐ ವೋಂಟ್ ವಾಂಟ್ ಟು ಲೀವ್ ಕ್ಲೈಂಬಿಂಗ್ ಟ್ರೀ. ನನಗೆ ಮರವನ್ನ ಹತ್ತೋದನ್ನ ಬಿಡ್ಲಿಕ್ಕೆ ಆಸೆ ಇಲ್ಲ. ಹಾಗಾಗಿ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಯಾರು ಏನಂದ್ರು ಸಹಿತ ನಾನು ಅದನ್ನ ತಲೆ ಕೆಡಿಸ್ಕೊಳ್ತಿಲ್ಲ. ಸೊ ಇಟ್ಸ್ ಟೂ ಡಿಫಿಕಲ್ಟ್ ಫಾರ್ ದ ಫ್ಯಾಮಿಲಿ ಮೆಂಬರ್ಸ್. ಐ ಕ್ಯಾನ್ ಡೂ ಇಟ್ ಬೆಟರ್. ಹಾಗೆ ನಾನು ಹೇಳಿದೆ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಲ್ಲಿ
ನಾವು ದಿವಸ ಪ್ರಾಕ್ಟೀಸ್ ಮಾಡ್ತಿದ್ದಾಗೆ ಒಂದು ಕೆಲಸದಲ್ಲಿ ನಾವು ಹೆಚ್ಚು ತಲ್ಲೀನ ಆದ್ರೆ ಒಂದು ಕೆಲಸವನ್ನು ಹೆಚ್ಚು ಬಾರಿ ಮಾಡಿದ್ರೆ ಆ ಕೆಲಸದಲ್ಲಿ ನಾವು ಪರಿಣಿತರಾಗ್ತೀವಿ, ನಿಪುಣರಾಗ್ತೀವಿ. ಅದನ್ನೇ ಇಲ್ಲಿ ಅಜ್ಜಿ ಹೇಳ್ತಾ ಇದ್ದಾಳೆ, ಏನಂತ? ಐ ಕ್ಯಾನ್ ಡೂ ಇಟ್ ಬೆಟರ್. ನಾನು ಇನ್ನೂ ಚೆನ್ನಾಗಿ ಮರವನ್ನು ಹತ್ತೋದನ್ನ ಕಲಿತೀನಿ, ಇನ್ನೂ ಚೆನ್ನಾಗಿ ಮರವನ್ನು ಹತ್ತುತ್ತೀನಿ ಅನ್ನುವಂತಹ ಮಾತನ್ನ ಅಜ್ಜಿ ಹೇಳ್ತಾ ಇದ್ದಾರೆ. ಅಂಡ್ ವಿ ಹ್ಯಾಡ್ ಟು ಅಗ್ರಿ. ಆದ್ರೆ ಇದನ್ನ ನಾವು ಒಪ್ಕೊಳ್ಳೇಬೇಕಾಯ್ತು. ಬಿಕಾಸ್ ನೌ ಆಲ್ಸೋ ಶಿ ಈಸ್ ಕ್ಲೈಂಬಿಂಗ್ ಟ್ರೀ. ಇವಾಗ್ಲೂ ಸಹಿತ ಚಿಕ್ಕ ಮಕ್ಕಳ ಹಾಗೆ ಅವಳು ಏನ್ ಮಾಡ್ತಿದ್ದಾಳೆ? ಮರವನ್ನ ಹತ್ತುತ್ತಾ ಇದ್ದಾಳೆ. ಸೊ ಇಟ್ ಈಸ್ ಟೂ ಡಿಫಿಕಲ್ಟ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾಡ್ ಟು ಅಗ್ರಿ. ನಾವು ಇದನ್ನ ಒಪ್ಕೊಳ್ಳೇಬೇಕು. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ನೋಡಿ, ಆ ಗಾರ್ಡನ್ ಅಲ್ಲಿ ಏನ್ ಮಾಡಿದ್ದಾರೆ? ಈ ಅಜ್ಜಿ ತುಂಬಾ ತಲೆಬಿಸಿ ಆಗಿತ್ತಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಜ್ಜಿಗೆ, ಎಲ್ಲಾದ್ರೂ ಮರದಿಂದ ಬಿದ್ರೆ ಅನ್ನುವಂತಹ ಭಾವನೆ ತನ್ನ ಮನೆಯಲ್ಲಿರುವಂತಹ ಎಲ್ಲರಿಗೂ ಉಂಟಾಗಿದೆ. ಹಾಗಾಗಿ ಗಾರ್ಡನ್ ಅಲ್ಲಿ ಇರುವಂತಹ ಒಂದಿಷ್ಟು ಮರಗಳನ್ನ ಏನ್ ಮಾಡಿಬಿಟ್ಟಿದ್ದಾರೆ? ತೆಗೆದು ಬಿಟ್ಟಿದ್ದಾರೆ ಅವರು. ಅಂಡರ್ಸ್ಟ್ಯಾಂಡ್ ನೌ? ಜಸ್ಟ್ ಚೆಕ್ ಒನ್ ಟೈಮ್. ಗ್ರೇಸ್ಫುಲಿ, ಡಿಸ್ಗ್ರೇಸ್ಫುಲಿ. ಇಲ್ಲಿ ಒಂದು ಅಪೋಸಿಟ್ ವರ್ಡ್ ಇದೆ. ಗ್ರೇಸ್ಫುಲಿಗೆ ಅಪೋಸಿಟ್ ವರ್ಡ್ ಯಾವ್ದು ಹೇಳಿದ್ರೆ ಡಿಸ್ಗ್ರೇಸ್ಫುಲಿ. ಡಿಸ್ಗ್ರೇಸ್ಫುಲ್ ಅಂದ್ರೆ ಅವಮಾನಕರ ಅಂತ ಅರ್ಥ ಆಗ್ತದೆ ಅಲ್ವಾ? ನೆಕ್ಸ್ಟ್ you go for new word, that is gracefully ಅಂದ್ರೆ ಫೇಲಿ ಅಂತ, ಅವಮಾನಕರವಾಗಿ ಅಥವಾ ಏನು ಡಿಸ್ಗ್ರೇಸ್ಫುಲಿ ಅಂದ್ರೆ ಅವಮಾನಕರವಾಗಿ ಅಂತ ಹೇಳ್ಬೋದು. ಗ್ರೇಸ್ಫುಲಿ ಅಂದ್ರೆ ಸುಂದರವಾಗಿ ಅಂತ. ಸುಂದರಕ್ಕೆ ಅಪೋಸಿಟ್ ವರ್ಡ್ ಯಾವ್ದು ಹೇಳಿದ್ರೆ ಅವಮಾನ ಅಂತ ಅರ್ಥ. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಜಸ್ಟ್ ಚೆಕ್ ಒನ್ ಟೈಮ್ the homework. Look at the line 7 and 8. She would be told. Who do you think would tell her so? ಅವಳು ಏನ್ ಅನ್ಕೊಂಡಳೆ? ಯಾರು ನನ್ನ ಬಗ್ಗೆ ಮಾತಾಡ್ತಾರೆ? ಮಾತಾಡೋರಲ್ಲ, ಮಾತಾಡ್ಲಿ, ನೋ ಪ್ರಾಬ್ಲಮ್, ಐ ವಿಲ್ ನಾಟ್ ವರಿ ಅಬೌಟ್. ನಾನು ಅವರ ಬಗ್ಗೆ ವರಿಯನ್ನ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ. Now we'll go for next slide. She hadn't been up at one time or another, having learned to climb from a loving brother when she was 6. But it was feared by all that one day she would have a terrible fall. The outcome was different. While we were in the town, she climbed a tree and couldn't come down. What happened here? She hadn't been up at one time or another, having learned to climb from a loving brother when she was 6. ನೋಡಿ ಇಲ್ಲಿ ಅವಳು ಯಾವಾಗ್ಲೂ she hadn't been up at one time or another, ಯಾವಾಗ್ಲೂ ಸಹಿತ ಮರ ಇರ್ತಿದ್ಲು, ಯಾವಾಗ್ಲೂ ಸಹಿತ ಮರವನ್ನ ಹತ್ಕೊಳ್ತಾನೆ ಇರ್ತಿದ್ಲು, ಯಾವಾಗ್ಲೂ ಮರವನ್ನ ಹತ್ತೋದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಿದ್ಲು. ನಾಟ್ ಒನ್ ಟೈಮ್, ಲಾಟ್ ಆಫ್, ತುಂಬಾ ಸಮಯ ಅದ್ರ ಮೇಲೆ ಇರುವಂತಹ ವ್ಯವಸ್ಥೆಯನ್ನ ಅವಳು ಮಾಡ್ಕೊಂಡಿಲ್ಲ. Having learned to climb from a loving brother when she was 6. ನೋಡಿ, ಈ ಆರ್ಟ್ ಆಫ್ ಕ್ಲೈಂಬಿಂಗ್ ಟ್ರೀ, ಅವಳು ಮರ ಹತ್ತುವಂತಹ ಕಲೆಯನ್ನ ಯಾರಿಂದ ಕಲ್ತಿದ್ಲು? ಬೈ ಹರ್ ಲವಿಂಗ್ ಬ್ರದರ್, ಅವಳ ಪ್ರೀತಿಯ ಅಣ್ಣ, ಅಜ್ಜಿಯ ಪ್ರೀತಿಯ ಅಣ್ಣನಿಂದ ಇವಳು ಏನ್ ಮಾಡಿದಾಳೆ? ಮರವನ್ನು ಹತ್ತೋದನ್ನ ಕಲ್ತ್ಕೊಂಡಿದ್ದಾಳೆ. ಅರ್ಥ ಆಗ್ತದಲ್ವಾ? Just check one time. She learned this art of climbing tree. ಅವಳು ಯಾರಿಂದ ಮರವನ್ನು ಹತ್ತೋದನ್ನ ಕಲ್ತಿದ್ದಾಳೆ? ಬೈ ಹರ್ ಲವಿಂಗ್ ಬ್ರದರ್, ಅವಳ ಪ್ರೀತಿಯ ಸಹೋದರ. ಸಿ, ಅಜ್ಜಿ ಒಮ್ಮೆ ಆದ್ರೂ ಎದ್ದಿರ್ಲಿಲ್ಲ, ಯಾವಾಗ್ಲೂ ಸಹಿತ ಅವಳು ಮರದ ಮೇಲೆ ಇರುವಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ಲು. She hadn't been up at one time or another. ಯಾವಾಗ್ಲೂ ಸಹಿತ, ಇದು ಒಂದೇ ಸಮಯದಲ್ಲಿ ಅಂತಲ್ಲ, ಯಾವಾಗ್ಲೂ ಮರವನ್ನು ಹತ್ಕೊಂಡೇ ಇರ್ತಿದ್ಲು, ಹತ್ತುವಂತಹ ಕಲೆಯನ್ನ ಹತ್ಕೊಳ್ತಾನೆ ಇರ್ತಿದ್ಲು.
ಬೈ ಹೋಮ್ ಶಿ ಲರ್ನ್ ಆರ್ಟ್ ಆಫ್ ದಿಸ್ ಕ್ಲೈಂಬಿಂಗ್ ಟ್ರೀ, ಯಾರಿಂದ ಮರವನ್ನು ಹತ್ತೋದನ್ನ ಕಲಿತಾಳೆ? ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಕೇವಲ 6 ವರ್ಷದವಳಿದ್ದಾಗ ಇವಳು ಮರವನ್ನು ಹತ್ತುವಂತಹ ಕಲೆಯನ್ನ ಕಲಿತಿದ್ದಾಳೆ. ಶಿ ಬೈ ಹೋಮ್ ಶಿ ಲರ್ನ್ ಟು ಆರ್ಟ್ ಆಫ್ ದಿಸ್ ಕ್ಲೈಂಬಿಂಗ್ ಟ್ರೀ, ಶಿ ಲರ್ನ್ ಟು ಕ್ಲೈಂಬ್ ಫ್ರಮ್ ಹರ್ ಲವಿಂಗ್ ಬ್ರದರ್ at the age of 6 years old. But it was feared by all that one day she would have a terrible fall. What happened? Everybody in the home is afraid. What is the reason? Because one day or another day she will fall. Understand? No? It is too difficult. Grandmother is already 62 years and slowly she is turning to old. So what happened? Now also she is not ready to climb the tree. So everybody in the home is afraid because of the grandmother's art of climbing tree. ಈ ಮನೆಯಲ್ಲಿ ಇರುವಂತಹ ಎಲ್ಲರೂ ಸಹಿತ ಏನ್ ಮಾಡಿದ್ದಾರೆ? ಅಫ್ರೈಡ್, ಹೆದರಿ ಬಿಟ್ಟಿದ್ದಾರೆ. ಯಾಕೆ? ಬಿಕಾಸ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಒಂದು ದಿವಸ ಏನಾಗ್ಬೋದು? ಗ್ರ್ಯಾಂಡ್ ಮದರ್ ಮರದ ಮೇಲಿಂದ ಬಿದ್ಬಿಡ್ತಾಳೆ. ತುಂಬಾ ಎತ್ತರವಾದ ಮರವನ್ನ ಹತ್ತುತ್ತಾಳೆ, ತುಂಬಾ ಅಗಲವಾಗಿರುವಂತಹ ಮರವನ್ನು ಸಹಿತ ಅವಳು ಹತ್ತಾಳೆ. ಈಗಾಗಲೇ ಅವಳಿಗೆ 62 ವರ್ಷ ಆಗಿದೆ. ಹಾಗಾಗಿ ಒಂದಲ್ಲ ಒಂದ್ ದಿವಸ ಏನಾಗುತ್ತೆ? ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಒಂದು ದೊಡ್ಡ ಅನಾಹುತವನ್ನ ಅವಳು ಮಾಡ್ಕೊಳ್ತಾಳೆ. ಯಾವ್ದದು? ಮರದ ಮೇಲಿಂದ ಬಿದ್ದು ಒಂದು ದೊಡ್ಡ ಅನಾಹುತವನ್ನ ಮಾಡ್ಕೊಳ್ತಾಳೆ. ಸೊ ಇಟ್ ಈಸ್ ಟೂ ಡಿಫಿಕಲ್ಟ್. ಆದ್ರಿಂದ ಇದು ತುಂಬಾ ಸಮಸ್ಯೆಯನ್ನ ಉಂಟು ಮಾಡಿದೆ. ಯಾರಿಗೆ? ಫಾರ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗ್ರ್ಯಾಂಡ್ ಮದರ್. ಗ್ರ್ಯಾಂಡ್ ಮದರ್ ನ ಫ್ಯಾಮಿಲಿ ಮೆಂಬರ್ಸ್ಗೆ ಇದು ತುಂಬಾ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡಿದೆ. ದ ಔಟ್ಕಮ್ ವಾಸ್ ಡಿಫರೆಂಟ್. ವೈಲ್ ವಿ ವರ್ ಇನ್ ದ ಟೌನ್ ಶಿ ಕ್ಲೈಂಬ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ಔಟ್ಕಮ್ ವಾಸ್ ಡಿಫರೆಂಟ್. ಒಂದ್ ದಿವಸ ಹಾಗೆ ಆಯ್ತು, ಫಲಿತಾಂಶ ಬೇರೆ ಆಗಿತ್ತು. ದ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವರ್ ಇನ್ ದ ಟೌನ್. ಸೊ ವಾಟ್ ಹ್ಯಾಪನ್? ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ವರ್ ವೆಂಟ್ ಟು ಟೌನ್. ಇನ್ ದ ಟೈಮ್ ದ ಗ್ರ್ಯಾಂಡ್ ಮದರ್ ಕ್ಲೈಂಬ್ಡ್ ದ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. That time what happened? She climbed the tree, but she unable to getting down. Understanding now what happened here? The outcome was different. ಒಂದ್ ದಿವಸ ಹಾಗೆ ಆಯ್ತು, ಫಲಿತಾಂಶ ಬಂದೇ ಬಿಡ್ತು ನಮ್ಗೆ. While we were in the town, ನಮ್ಮ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ವಿ? ಟೌನ್ ನಲ್ಲಿ ಇದ್ವಿ, ಪಟ್ಟಣದಲ್ಲಿ ಇದ್ವಿ. In the time grandmother climbed the tree but couldn't come down. ತಮ್ಮ ಅಜ್ಜಿ ಏನ್ ಮಾಡಿದ್ಲು? ಮರವನ್ನ ಹತ್ಕೊಂಡ್ಬಿಟ್ಟಿದ್ಲು. ಬಟ್ ಶಿ ಅನೇಬಲ್ ಟು ಗೆಟಿಂಗ್ ಡೌನ್. ಆದ್ರೆ ಅವಳಿಗೆ ಮರವನ್ನ ಹತ್ಕೊಂಡ್ಬಿಟ್ಟಿದ್ದಾಳೆ, ಆದ್ರೆ ಕೆಳಗೆ ಇಲ್ಲಿಕ್ಕೆ ಬರ್ತಾನೆ ಇಲ್ಲ. ಮೈ ಡಿಯರ್ ಲರ್ನರ್ಸ್, are you understanding? Just check one time. She hadn't been up at one time or another. ಒಮ್ಮೆ ಆದ್ರೂ ಇದ್ದಿರ್ಲಿಲ್ಲ ಅವಳು. ಯಾವಾಗ್ಲೂ ಸಹಿತ ಮರವನ್ನು ಹತ್ತೋದೇ ಮಾಡ್ಕೊಳ್ತಿದ್ದು. ಬೈ ಹೋಮ್ ಶಿ ಲರ್ನ್ಡ್ ಆರ್ಟ್ ಆಫ್ ದಿಸ್ ಕ್ಲೈಂಬಿಂಗ್ ಟ್ರೀ ಬೈ ಹರ್ ಲವಿಂಗ್ ಬ್ರದರ್. ಯಾರ ಹತ್ರ ಈ ಮರವನ್ನು ಹತ್ತೋದನ್ನ ಕಲ್ತವಳು? ಬೈ ಹರ್ ಲವಿಂಗ್ ಬ್ರದರ್. ಅವಳ ತುಂಬಾ ಪ್ರೀತಿಯ ಅಣ್ಣನಿಂದ ಕಲ್ತಿದ್ದಾಳೆ. When at the age of 6 years, ಅವಳು ಕೇವಲ 6 ವರ್ಷ ಇದ್ದವಾಗ
ಈ ಮರವನ್ನು ಹತ್ತುವಂತಹ ಕಲೆಯನ್ನ ತನ್ನ ಅಣ್ಣನಿಂದ ಕಲ್ತಿದ್ದಾಳೆ. ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಆದ್ರೆ ಇದು ಎಲ್ಲರಿಗೂ ಸಹಿತ ಏನನ್ನ ತಂದಿದೆ, ಭಯವನ್ನ ಉಂಟು ಮಾಡ್ತಾ ಇದೆ. ದಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಒಂದಲ್ಲ ಒಂದು ದಿವಸ ಈಗ ಏನಾಗ್ತಾಳೆ, ಟೆರಿಬಲ್ ಫಾಲ್, ಮರದಿಂದ ಬಿದ್ದೇ ಬೀಳ್ತಾಳೆ. ಸೊ ಇಟ್ ಇಸ್ ಟೂ ಡಿಫಿಕಲ್ಟ್. ಹಾಗಾಗಿ ಇದು ತುಂಬಾ ಕಷ್ಟಕರವಾದಂತಹ ಸಮಯ ಆಗಿದೆ. ದ ಔಟ್ಕಮ್ ವಾಸ್ ಡಿಫರೆಂಟ್ ವೈಲ್ ವಿ ವರ್ ಇನ್ ದ ಟೌನ್. ಆದ್ರೆ ಅಷ್ಟರ ಒಳಗಡೆ ಫಲಿತಾಂಶ ಬಂದೇ ಬಿಡ್ತು. ಆದ್ರೆ ಫಲಿತಾಂಶ ಬೇರೆ ಆಗಿದೆ. ಇವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಒನ್ ಡೇ ಆರ್ ಅನದರ್ ಡೇ ಶಿ ವಿಲ್ ಫಾಲ್ ಫ್ರಮ್ ದ ಟ್ರೀ. ಒಂದಲ್ಲ ಒಂದ್ ದಿವಸ ಇವಳು ಏನ್ ಮಾಡ್ತಾಳೆ, ಮರದ ಮೇಲಿಂದ ಗ್ಯಾರಂಟಿ ಬೀಳ್ತಾಳೆ ಅನ್ನುವಂತಹ ಭಯ ಇವರಲ್ಲಿ ಇತ್ತು. ಬಟ್ ಔಟ್ಕಮ್ ವಾಸ್ ಡಿಫರೆಂಟ್. ಆದ್ರೆ ಫಲಿತಾಂಶ ಬೇರೆಯಾಗಿತ್ತು. ಶಿ ಕ್ಲೈಂಬ್ಡ್ ಅ ಟ್ರೀ ಅಂಡ್ ಕುಡಂಟ್ ಕಮ್ ಡೌನ್. ಅವಳು ಮರವನ್ನ ಹತ್ತು ಬಿಟ್ಟಿದ್ದಾಳೆ, ಆದ್ರೆ ಕೆಳಗೆ ಇಳಿಲಿಕ್ಕೆ ಬರ್ತಾನೆ ಇಲ್ಲ. ಅರ್ಥ ಆಗ್ತಾ ಇದೆಯಾ ನೋಡಿ? ತುಂಬಾ ಇಂಪಾರ್ಟೆಂಟ್ ಪ್ಯಾರ. ಜಸ್ಟ್ ಚೆಕ್ ಒನ್ ಟೈಮ್. ಡಿಫಿಕಲ್ಟ್ ವರ್ಡ್. ಟೆರಿಬಲ್ ಮೀನ್ಸ್ ವೆರಿ ಬ್ಯಾಡ್. ಟೆರಿಬಲ್ ಅಂದ್ರೆ ತುಂಬಾ ಕೆಟ್ಟದ್ದು, ತುಂಬಾ ಕಷ್ಟ ಅನ್ನುವಂಥದ್ದು ಅರ್ಥ ಆಗಿದೆ. ಜಸ್ಟ್ ಸಿ ದ ಹೋಮ್ವರ್ಕ್. Grandma had been in the habit of climbing tree for a very long period. Identify the lines that suggest this. Ever since childhood, she would had this. ನೋಡಿ, ಇಲ್ಲೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾನೆ. ಏನ್ ಕೇಳಿದ್ರೆ, ಗ್ರ್ಯಾಂಡ್ ಮಾ ಹ್ಯಾಡ್ ಬೀನ್ ದಟ್ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀ ಫಾರ್ ಅ ವೆರಿ ಲಾಂಗ್ ಪೀರಿಯಡ್. ಅಜ್ಜಿ ತುಂಬಾ ಸಮಯದಿಂದ ಈ ಮರವನ್ನು ಹತ್ತುವಂತಹ ಹ್ಯಾಬಿಟ್ ಅನ್ನ ಬೆಳೆಸ್ಕೊಂಡಿದ್ದಾಳೆ. ಯಾವಾಗಿಂದ ಅಂತ ಕೇಳ್ತಾ ಇದ್ದಾನೆ. ಜಸ್ಟ್ ಚೆಕ್ ಒನ್ ಟೈಮ್. She hadn't been up at one time or another, having learned to climbing from a loving brother when she was 6. ಕೇವಲ 6 ವರ್ಷ ಇದ್ದಾಗಲೇ ಅಜ್ಜಿ ಏನನ್ನ ಕಲ್ತಿದ್ದಾಳೆ, ಮರವನ್ನ ಹತ್ತೋದನ್ನ ಕಲ್ತಿದ್ದಾಳೆ ಅನ್ನುವಂಥದ್ದು ಆನ್ಸರ್ ಈ ಕ್ವಶನ್ಗೆ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸ್ಟಾಂಜಾ. Just check one time. We'll go for next one. See. After the rescue, the doctor took Granny's temperature and said, I strongly recommend a quiet week in bed. We sighed with relief and tucked her up well. For poor Granny, for her, it was like a brief season in hell, confined to her bedroom, while every breeze whispered of a summer and dancing leaves. What happened here? I already informed that the result is different. ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ? ಏನಾಗಿದೆ ಅಲ್ಲಿ? She climbed the tree but couldn't come down. ಅವಳು ಮರವನ್ನ ಹತ್ತಿದಾಳೆ. ಎಲ್ಲರೂ ಅನ್ಕೊಂಡಿರೋದು ಏನಕ್ಕೆ ಕೇಳಿದ್ರೆ, ಅಜ್ಜಿ ಒಂದಲ್ಲ ಒಂದ್ ದಿವಸ ಮರದಿಂದ ಬೀಳ್ತಾಳೆ ಅಂತ. ಆದ್ರೆ ಏನಾಗಿದೆ, ಫಲಿತಾಂಶ ಬೇರೆ ಆಗಿದೆ. ಶಿ ಅನೇಬಲ್ ಟು ಗೆಟಿಂಗ್ ಡೌನ್. ಅವಳು ಮರವನ್ನ ಹತ್ಕೊಂಡಿದ್ದಾಳೆ, ಆದ್ರೆ ಇಳಿಲಿಕ್ಕೆ ಬರ್ತಾ ಇಲ್ಲ. ಅರ್ಥ ಆಗ್ತದೆ ಅಲ್ವಾ? ಅಜ್ಜಿ ಮರವನ್ನ ಹತ್ಕೊಂಡಿದ್ದಾಳೆ, ಆದ್ರೆ ಇಳಿಲಿಕ್ಕೆ ಬರ್ತಾ ಇಲ್ಲ. ಸೊ ದ ರಿಸಲ್ಟ್ ಈಸ್ ಡಿಫ್ರೆಂಟ್. ಹಾಗಾಗಿ ಫಲಿತಾಂಶ ಇಲ್ಲಿ ಏನಾಗಿದೆ, ಡಿಫ್ರೆಂಟ್ ಆಗ್ಬಿಟ್ಟಿದೆ. ಅರ್ಥ ಆಗ್ತದೆ ಅಲ್ವಾ? ಸೊ when the family members in the town, they got the information, that is, grandma climbed the tree but couldn't come down. ಯಾವಾಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸಿಟಿಯಲ್ಲಿ ಇರ್ತಾರೋ ಆ ಸಮಯದಲ್ಲಿ ಅವರಿಗೆ ನ್ಯೂಸ್ ಸಿಕ್ಕಿದೆ, ಸುದ್ದಿ ಸಿಕ್ಕಿದೆ. ಏನ್ ಕೇಳಿದ್ರೆ, ಅಜ್ಜಿ ಮರವನ್ನ ಹತ್ಕೊಂಡಿದ್ದಾಳೆ, ಆದ್ರೆ ಇಳಿಲಿಕ್ಕೆ ಬರ್ತಾ ಇಲ್ಲ. ಸೊ
ಆಫ್ಟರ್ ದ ರೆಸ್ಕ್ಯೂ, ಇಲ್ಲಿ ಏನಾಗಿದೆ, ಅಲ್ಲಿ ಜನರನ್ನ ಕರೆಸಿ ಅಜ್ಜಿಯನ್ನ ಮರದಿಂದ ನಿಧಾನಕ್ಕೆ ಇಳಿಸ್ತಾರೆ. ಸೊ ಆಫ್ಟರ್ ದ ರೆಸ್ಕ್ಯೂ ಸೇವ್, the doctor took Granny's temperature and said, I strongly recommend a quiet week in bed. So what happened here? Granny was tensed. Grandmother ಗೆ ಏನಾಗಿದೆ, ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಅಂದ್ರೆ ಅವಳಿಗೆ ಈ ಮರವನ್ನ ಹೇಗೆ ಇಳಿಯೋದು ಅನ್ನುವಂತಹ ದಾರಿ ತೋಚಿದೆ. ಏನಾಗಿದೆ, ಶಿ ವಾಸ್ ಇನ್ ಟೆನ್ಷನ್, ಅವಳಿಗೆ ತುಂಬಾ ಸಮಸ್ಯೆ ಆಗಿದೆ. ಸೊ ದ ಫ್ಯಾಮಿಲಿ ಮೆಂಬರ್ಸ್ ಕಾಲ್ಡ್ ದ ಡಾಕ್ಟರ್ ಟು ಚೆಕ್ ದ temperature of Granny. There is a need of examination of Granny because she is afraid. ಇಲ್ಲಿ ಗ್ರ್ಯಾಂಡ್ ಮದರ್ನ ದೇಹದ ಆರೋಗ್ಯವನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಶಿ ಇಸ್ ಇನ್ ಟೆನ್ಷನ್. ಗ್ರ್ಯಾಂಡ್ ಮದರ್ಗೆ ಏನಾಗಿದೆ, ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ಅವಳಿಗೆ ಆ ದೃಶ್ಯವನ್ನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ದ ಫ್ಯಾಮಿಲಿ ಮೆಂಬರ್ಸ್ ಕಾಲ್ಡ್ ದ ಡಾಕ್ಟರ್. ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಿದ್ದಾರೆ, ಡಾಕ್ಟರ್ ಅನ್ನ ಕರೆದಿದ್ದಾರೆ. The doctor checked Granny's temperature. He checked the temperature of Granny and suggested quite weak in the bed. She need to take the rest in the bed. So what happened here? The doctor came and checked the temperature and total body of Granny, and he suggested that there is a need of bed rest for Granny. So what happened? It is too difficult for Granny to leave in the room. Understand now? It is too difficult for Granny to leave in the room. But what is the suggestion of a doctor? She need a bed rest, at least for a week. So it is too difficult for Granny. Then check one time. We sighed with relief and tucked her up well. What happened? But here what happened? The family members were so happy. What is the reason? Because they told lot of time for Granny, please leave climbing of tree. But she ignored all the words of the family members and continued climbing of a tree. So it is too difficult for the family members to stop Granny climbing of the tree. But here what happened? The doctor only advised Granny, you need a bed rest at least for a while. So what happened? Here the doctor only suggesting grandmother need a bed rest at least for a week. That is why family members were so happy. They were relieved. So what happened? We sighed with relief and tucked her up well. So what happened? We slowly pushed the Granny to the room. Because doctor only suggested now there is a need of a bed rest for a week. That is why the family members were so happy when they heard the suggestion of the doctor. Poor Granny, for her it was like a brief season in hell. What happened? But here grandmother is unhappy because she thought that I'm going to hell. ನರಕಕ್ಕೆ ಹೋದಂತಹ ಅನುಭವ ಆಗ್ತಾ ಇದೆ. Confined to her bedroom,
while every breeze whispered of summer and dancing leaves. What happened? Slowly they sent the granny to the room. Actually, the room is looking like a hell for granny. So what happened? Slowly the breeze of the summer touching the room of granny, and she is seeing the dancing of leaves in the summer that are all made granny so unhappy. What happened here? After the rescue, the family members were so happy because of the doctor's suggestion. What the doctor suggested? The doctor took granny's temperature and said, I strongly recommend a quiet week in a bed. He suggested to the family members that granny need a bed rest for a week. This made the family members too so happy. Lot of time they suggested for granny, but she ignored all the suggestion. But here it is too difficult to ignore the suggestion of doctor. That's why slowly granny was pushed to the room. So what the room is looking like for granny? It is looking like a hell, brief season in hell. Confined to her bedroom. While she was in the bedroom, every breeze whispered of a summer, the cold wind blowing through the window inside the room. It is whispering, saying, murmuring, summer and dancing leaves. It's showing the summer, ಬೇಸಿಗೆ ಬಂದಿದೆ. Then dancing leaves. The leaves are dancing. So this made granny to go out. But what is the suggestion of doctor? At least 1 week of bed rest. Check what time. ಇಲ್ಲಿ ಏನಾಗಿದೆ? After the rescue, ರಕ್ಷಣೆಯ ನಂತರ ಗ್ರ್ಯಾಂಡ್ ಮದರ್ನ ಏನ್ ಮಾಡ್ತಾರೆ? ನಿಧಾನಕ್ಕೆ ಮರದಿಂದ ಕೆಳಗೆ ಇಳಿಸ್ತಾರೆ. ದೆನ್ ದ ಡಾಕ್ಟರ್, ಅಲ್ಲಿರುವಂತಹ ವೈದ್ಯರು ಏನ್ ಮಾಡ್ತಾರೆ? ಅಜ್ಜಿಯ ತಾಪಮಾನವನ್ನ ಅಳಿತಾರೆ, ಟೆಂಪರೇಚರ್ ಅನ್ನ ಅಳಿತಾರೆ. ಅಂಡ್ ಸಜೆಸ್ಟೆಡ್, ಮತ್ತೆ ಹೇಳ್ತಾರೆ, ಗ್ರಾನಿ ನೀಡ್ ಬೆಡ್ ರೆಸ್ಟ್ ಫಾರ್ ಅ ವೀಕ್, ಅಟ್ ಲೀಸ್ಟ್ 1 week, 1 ವಾರಗಳ ಕಾಲ ಏನ್ ಬೇಕು ಗ್ರಾನಿಗೆ? ಬೆಡ್ ರೆಸ್ಟ್ ಬೇಕೇ ಬೇಕು. ಅದರ್ವೈಸ್ ಇಟ್ ಇಸ್ ಟೂ ಡಿಫಿಕಲ್ಟ್. ಇಲ್ಲ ಅಂದ್ರೆ ಗ್ರ್ಯಾಂಡ್ ಮದರ್ಗೆ ತುಂಬಾ ಸಮಸ್ಯೆ ಆಗುತ್ತೆ. ವಿ ಸೈಡ್ ವಿತ್ ರಿಲೀಫ್. ಮನೆಯವರಿಗೆಲ್ಲ ಏನಾಗಿದೆ? ತುಂಬಾ ಖುಷಿಯಾಗಿದೆ. ಬಿಕಾಸ್ ಎವ್ರಿ ಟೈಮ್ ಶಿ ಇಗ್ನೋರ್ಡ್ ದ ಸಜೆಷನ್ ಆಫ್ ಫ್ಯಾಮಿಲಿ ಮೆಂಬರ್ಸ್, but now the doctor suggested she unable to ignore the suggestion of the doctor. That is why she need to follow all the prescriptions suggested by the doctor. That is why now she unable to say anything. That is why the family members were so happy. So they tucked her up well. ಹಾಗಾಗಿ ಮನೆಯಲ್ಲಿರುವಂತಹ ಎಲ್ಲ ಜನ ಏನಾಗ್ತಾರೆ? ತುಂಬಾ ಖುಷಿ ಆಗ್ತಾರೆ. ಕಾರಣ ಏನು ಕೇಳಿದ್ರೆ, ಅಟ್ ಲೀಸ್ಟ್ ನೌ ಆನ್ವರ್ಡ್ಸ್ ಶಿ ವಿಲ್ ಬಿ ಇನ್ ದ ಹೋಮ್. ಇವಾಗ್ಲಿಂದನಾದ್ರೂ ಸಹಿತ ಗ್ರ್ಯಾಂಡ್ ಮದರ್ ಎಲ್ಲಿರ್ತಾಳೆ? ಮನೆಯ ಒಳಗೆ ಇರ್ತಾಳೆ ಅನ್ನುವಂತಹ ಮಾತು ಅವರಿಗೆ ಬರುತ್ತೆ. ಸಿ ಪೂರ್ ಗ್ರ್ಯಾನಿ, ಆದ್ರೆ ಇದು
ಗ್ರ್ಯಾಂಡ್ ಮದರ್ಗೆ ತುಂಬಾ ಕೆಟ್ಟದಾದಂತಹ ಪರಿಸ್ಥಿತಿ, ಅವಳಿಗೆ ಇಷ್ಟ ಆಗೋದಿಲ್ಲ, ತುಂಬಾ ಬೇಸರ ಆಗುತ್ತೆ. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್, ನರಕದಲ್ಲಿ ಒಂದು ದೊಡ್ಡ ಅವಧಿಯನ್ನ ಕಳೆದ ಹಾಗೆ ಅನುಭವ ಆಗ್ತಾ ಇದೆ. ಬಿಕಾಸ್ ಶಿ ಇಸ್ ಆಲ್ವೇಸ್ ವುಡ್ ಲೈಕ್ ಟು ಲೀವ್ ಇನ್ ದ ಎಂಬೆಡೆಸ್ಟ್ ಆಫ್ ದ ನೇಚರ್. ಯಾವಾಗ್ಲೂ ಸಹಿತ ಗ್ರ್ಯಾಂಡ್ ಮದರ್ ಎಲ್ಲಿರ್ಬೇಕು ಅಂತ ಆಸೆ ಪಡ್ತಾಳೆ, ನೇಚರ್ ನ ಮಧ್ಯೆ, ಅಂದ್ರೆ ಪ್ರಕೃತಿಯ ಮಧ್ಯೆ ಇರಬೇಕು ಅನ್ನುವಂತಹ ಆಸೆ ಗ್ರ್ಯಾಂಡ್ ಮದರ್ಗೆ ಇದೆ. ಬಟ್ ನಾವು ಶಿ ಈಸ್ ಕನ್ಫೈನ್ಡ್ ಟು ಬೆಡ್. ಆದ್ರೆ ಇಲ್ಲಿ ಏನಾಗಿದೆ, ಗ್ರ್ಯಾಂಡ್ ಮದರ್ನ ಒಂದು ರೂಮ್ ಒಳಗೆ ಹಾಕ್ಬಿಟ್ಟಿದ್ದಾರೆ. ಸೊ ಇಟ್ ಇಸ್ ಟೂ ಡಿಫಿಕಲ್ಟ್, ಬ್ರೀಫ್ ಸೀಸನ್ ಇನ್ ಹೆಲ್, ನರಕದಲ್ಲಿ ಒಂದು ದೊಡ್ಡ ಅವಧಿಯನ್ನ, ಒಂದು ದೊಡ್ಡ ಸಮಯವನ್ನ ಕಳೆದ ಅನುಭವ ಗ್ರ್ಯಾಂಡ್ ಮದರ್ಗೆ ಆಗ್ತಾ ಇದೆ. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್, ಎಲ್ಲಿದ್ದಾಳೆ ಈಗ, ಅವಳ ಬೆಡ್ರೂಮ್ ನಲ್ಲಿ ಇದ್ದಾಳೆ, ಅವಳ ಕೋಣೆಯಲ್ಲಿ ಇದ್ದಾಳೆ. While every breeze whispered of a summer and dancing leaves, ಇಲ್ಲಿರುವಂತ ಎಲ್ಲ ರೂಮ್ ನ ಒಳಗಡೆ ಏನಾಗ್ತಿದೆ ಕೇಳಿದ್ರೆ, ತಂಗಾಳಿ ಹಾಗೆ ಮಾತಾಡದ ಪಿಸುಗುಟ್ಟದ ಹಾಗೆ ಅನ್ನಿಸ್ತಾ ಇದೆ. ಆಫ್ ಸಮ್ಮರ್, ಬೇಸಿಗೆಯ ತಂಗಾಳಿ ರೂಮಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಇಟ್ ಇಸ್ ಟೂ ಡಿಫಿಕಲ್ಟ್ ಫಾರ್ ಗ್ರ್ಯಾನಿ, ಇದು ತುಂಬಾ ಕಷ್ಟ ಆಗ್ತಾ ಇದೆ ರೂಮ್ ಒಳಗಡೆ ಕಳೀಲಿಕ್ಕೆ. ಅಂಡ್ ಡ್ಯಾನ್ಸಿಂಗ್ ಲೀವ್ಸ್, ಹಾಗೆ ಅಲ್ಲಿರುವಂತಹ ಎಲೆಗಳೆಲ್ಲ ಏನಾಗ್ತದೆ, ಡ್ಯಾನ್ಸಿಂಗ್, ನರ್ತನವನ್ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇಟ್ ಇಸ್ ಶೋಯಿಂಗ್ ದಟ್ ಒನ್ ಸಮ್ಮರ್ ಈಸ್ ಅಪ್ಕಮಿಂಗ್, ಸಮ್ಮರ್ ಏನಾಗ್ತದೆ, ಬರ್ತಾ ಇದೆ. ಈ ಸಮಯದಲ್ಲಿ ಗ್ರ್ಯಾಂಡ್ ಮದರ್ ಎಲ್ಲಿರ್ಬೇಕು, she wanted to live outside, especially on tree. ಎಲ್ಲಿರ್ಬೇಕು ಅನಿಸ್ತದೆ, ಟ್ರೀನ ಮೇಲ್ಗಡೆ ಇರಬೇಕು ಅನ್ನುವಂತ ಆಸೆ ಇದೆ, ಪ್ರಕೃತಿಯ ಮಧ್ಯೆ ಇರಬೇಕು ಅನ್ನುವಂತಹ ಆಸೆ ಇದೆ. ಬಟ್ ನಾವು ಶಿ ಕನ್ಫರ್ಮ್ ಇತ್ತು ಬೆಡ್. ಆದ್ರೆ ಇವಾಗ ಗ್ರ್ಯಾಂಡ್ ಮದರ್ ಇಲ್ಲಿದ್ದಾಳೆ, ರೂಮ್ ನ ಒಳಗಡೆ ಇರುವಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ. ಜಸ್ಟ್ ಅಕೊಂಡ್ ಟೈಮ್ ದ ಡಿಫಿಕಲ್ಟ್ ವರ್ಡ್ಸ್ ರೆಸ್ಕ್ಯೂ, ಸೇವ್. ರೆಸ್ಕ್ಯೂ ಅಂದ್ರೆ ರಕ್ಷಣೆ ಮಾಡುವಂತ, ರೆಕಮೆಂಡ್, ರೆಕಮೆಂಡ್ ಅಂದ್ರೆ ಮೆನ್ಷನ್, ಸಜೆಸ್ಟ್ ಮಾಡುವಂತ ಅರ್ಥ. ಸೈಡ್, ಬ್ರೀತ್ ಅಂದ್ರೆ ಒಂದು ದೊಡ್ಡ ಔಷಧನ ಬಿಟ್ಟು ನಿಟ್ಟಿಸನ್ನ ಬಿಡುವಂತ. ಟಕ್ಡ್ ಅಂದ್ರೆ ಪುಷ್ ಅಂದ್ರೆ ಮುಂದುವರಿಸುವಂತ. ಕನ್ಫೈನ್, ಕನ್ಫೈನ್ ಅಂದ್ರೆ ಕೀಪ್ ಅಂತ, ಇರುವಂತ ಅರ್ಥ. ಬ್ರೀಸ್ ಅಂದ್ರೆ ವಿಂಡ್, ಗಾಳಿ. ವಿಸ್ಪರ್, ಮರ್ಮರ್ ಅಂದ್ರೆ ಪಿಸು ಮಾತನ್ನ ಆಡೋದು ಅಂತ ಅರ್ಥ. ನಾವು just go for homework. Just check out time. Others had feared that Granny would fall from a tree one day or the other. Did this happen or did something else happen? ಇದರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಎಲ್ಲರೂ ಭಯವನ್ನ ಪಟ್ಟಿದ್ದಾರೆ. ಏನಂತ ಕೇಳಿದ್ರೆ, ಒಂದಲ್ಲ ಒಂದ್ ದಿವಸ ಗ್ರ್ಯಾಂಡ್ ಮದರ್ ವಿಲ್ ಫಾಲ್, ಮರದಿಂದ ಕೆಳಗಡೆ ಬೀಳ್ಬಹುದು ಅಂತ. ಇದು ಆಯ್ತಾ ಅಥವಾ ಬೇರೆ ಏನಾದ್ರು ಆಯ್ತಾ ಅಂತ ಕೇಳ್ತಾ ಇದ್ರೆ, ಎಸ್ ಆಫ್ ಕೋರ್ಸ್ ಇಟ್ ವಾಸ್ ನಾಟ್ ಹ್ಯಾಪನ್. ದ ರಿಸಲ್ಟ್ ಈಸ್ ಡಿಫರೆಂಟ್. ದಟ್ ಈಸ್ ಶಿ ಕ್ಲೈಂಬ್ಡ್ ದ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಮರವನ್ನು ಹತ್ತಿದಾಳೆ ಆದ್ರೆ ಇಳಿಲಿಕ್ಕೆ ಬಂದಿಲ್ಲ. ನೆಕ್ಸ್ಟ್, ವಾಟ್ ಹ್ಯಾಡ್ ದ ಡಾಕ್ಟರ್ ರೆಕಮೆಂಡೆಡ್? ವಾಟ್ was the reaction of the kids to this advice? The doctor suggested that there is a need of bed rest for the baker. The kids of the home were very happy because now she unable to ignore the advice of doctor and she will be able to live in the home amidst the family members. So the family members were so happy. I hope you all understood the stanza, and if you are not understanding, just inform me. I will repeat it. Thank you for listening, and thank you one and all. Good night.